ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಿಗೆ ಹೋಗೋಕ್ಕೆ ಎಲ್ಲ ರೆಡಿ ಆಗಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಊಟ ತೊಗೊಂಡು ಹೋಗಬೇಕು. ಬಸ್ಸು ಬೇಗ ಇದೆ, ಬೇಗ ಬುಕ್ ಮಾಡಿದ್ದಾರೆ. ಸೊ ಹಾಗಾಗಿ ಅಷ್ಟು ಬೇಗ ಊಟ ತಿನ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ಊಟನ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಪನ್ನೀರ್, ನನ್ನ ಮನೇಲಿ ಪನ್ನೀರ್ ರೆಡಿ ಮಾಡಿದ್ದೆ. ಸೊ ಅದು ಪನ್ನೀರ್ ಇದೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೈಸ್ ಐಟಮ್ ಆದರೆ ಏನು ಗೊತ್ತಾ, ಆರಾಮಾಗಿ ಸ್ಪೂನಿಂದ ಬೇಗ ಬೇಗ ಈಸಿಯಾಗಿ ತಿನ್ಕೋಬೋದು. ಹಾಗಾಗಿ ಇದನ್ನು ರೈಸ್ನ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆಲ್ಲ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಮಾಡಿಕೊಂಡ್ರೆ ತಗೊಂಡು ಬಾಕ್ಸ್ ಹಾಕೊಂಡು ಹೋಗ್ಬಿಟ್ರೆ, ಶುಂಠಿ ಬೆಳ್ಳುಳ್ಳಿ ಇದೆ, ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆಮೇಲೆ ಹಾಕ್ಬಿಡ್ತೀನಿ ಬಿಡು. ಸೊ ಇವಾಗ ಡ್ರೈ ಮಸಾಲೆ ಎಲ್ಲ ಹಾಕೋಬೇಕು ಅದಕ್ಕೆ. ಸೊ ಡ್ರೈ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು, ಚಕ್ಕೆ ಲವಂಗ, ಪಲಾವ್ ಎಲೆ ಅದೆಲ್ಲ. ಸೊ ಫಸ್ಟು ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ, ಆಮೇಲೆ ಆನಿಯನ್ನು, ಚೆನ್ನಾಗಿ ಫ್ರೈ ಮಾಡಿಕೊಂಡು, ಫ್ರೈ ಆಗೋಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು. ಪೇಸ್ಟ್ ಆಯಿತು. ಸೊ ಈ ಪೇಸ್ಟ್ನೆಲ್ಲ ನಾನು ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಟೈಮ್ ಇಲ್ಲ, ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ. ಟೈಮ್ ಆಗ್ತಾನೇ ಇದೆ, ಟೈಮ್ ಓಡುತ್ತೆ ಫ್ರೆಂಡ್ಸ್, ಓಡ್ತಾನೇ ಇರುತ್ತೆ, ನಿಲ್ಲೋದೇ ಇಲ್ಲ ಟೈಮು. ಸೊ ನೆಕ್ಸ್ಟ್ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇದು ಪನ್ನೀರ್ ನಾನು ಮನೇಲೇ ಮಾಡ್ಕೊಂಡಿದ್ದೆ. ಮಿಲ್ಕ್ನ ಲೆಮನ್ ಹಾಕಿ ಒಡಿಸ್ಬಿಟ್ಟು ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಹೋಮ್ ಮೇಡ್ ಪನ್ನೀರ್ ಇವತ್ತು ಇನ್ನು ಕ್ಯೂಬ್ ಅಲ್ಲಿ ಕಟ್ ಮಾಡಿಕೊಂಡು, ಸೊ ಈ ಥರ ಮಾಡ್ಕೊಳ್ಳೋದು. ಇದು ಕರೆಕ್ಟ್ ಶೇಪಲ್ಲಿ ಮಾಡಿಲ್ಲ ನಾನು, ಸುಮ್ಮನೆ ಹೆಂಗೋ ಒಂದು ಇದು ಮಾಡಿದ್ದೆ. ಸೊ ಇವಾಗ ಇದನ್ನು ಏನು ಮಾಡೋಣ ಗೊತ್ತಾ, ಈ ಸೈಡಲ್ಲಿ ಒಂದು ಕಡಾಯಿ ಇಟ್ಕೊಂಡು, ಸ್ವಲ್ಪ ಎಣ್ಣೆ ಇದೆ ಇದರಲ್ಲಿ ಆಲ್ರೆಡಿ, ಈ ಸ್ವಲ್ಪ ಪನ್ನೀರನ್ನ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಕಡೆ ಕುಕ್ಕರ್ಗೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ನೆಕ್ಸ್ಟು ಖಾರ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪನೇ ಹಾಕ್ಕೊಳ್ತೀನಿ, ಜರ್ನಿ ಅಲ್ವಾ ಹಾಗಾಗಿ. ನೆಕ್ಸ್ಟು ಸಾಲ್ಟು ನಾವು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ ನಾನು, ಚೆನ್ನಾಗಿ ಬರುತ್ತೆ ಟೇಸ್ಟ್ ಮೊಸರು ಹಾಕ್ಕೊಂಡ್ರೆ. ಹಾಗಾಗಿ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕ್ಕೊಳ್ಳೋಣ, ಇಷ್ಟು ಸಾಕು. ಈ ಕಡೆ ಎಣ್ಣೆ ಕಾದಿದೆ ಚೆನ್ನಾಗಿ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ಅರಿಶಿನ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಸಾಕು, ಸ್ವಲ್ಪ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ಅಂತ ಅಷ್ಟೇ. ಫ್ರೈ ಮಾಡಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಣ. ಮನೇಲೇ ಮಾಡಿದ್ದು ಪನ್ನೀರ್ ಇವತ್ತು ತಗೊಂಡಿದೆಯಲ್ಲ, ಎಲ್ಲೂ ಹೊಡಿತಾ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಮನೇಲಿ ನಾವು ಚೆನ್ನಾಗಿ ಪನ್ನೀರ್ ಮಾಡ್ಕೋಬೋದು ಫ್ರೆಂಡ್ಸ್. ರೆಸಿಪಿನ ನೆಕ್ಸ್ಟ್ ಯಾವಾಗಲಾದ್ರೂ ನಾನು ಶೇರ್ ಮಾಡ್ತೀನಿ. ಸೊ ಇವತ್ತು ನಾನು ಯಾವುದೋ ಅದನ್ನು ಪನ್ನೀರ್ ಮಾಡೋದನ್ನು ಶೇರ್ ಮಾಡಲಿಲ್ಲ, ವಿಡಿಯೋ ಮಾಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಸೊ ನೋಡಿ ಇಷ್ಟು ಶೇರ್ ಮಾಡ್ಕೊಳ್ತೀನಿ. ಇಷ್ಟೇ, ಇದು ಜಸ್ಟ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್ನ. ಇದಿಷ್ಟೇ ಸಾಕು. ಪುದೀನ ತೊಗೊಂಡಿದ್ದೀನಿ, ಪುದೀನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕೋಬೇಕು. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ, ಎರಡು ಸೇರಿಸಿ ಕಟ್ ಮಾಡಿಬಿಡೋಣ.
ಸೊ ನೋಡಿ ಇಷ್ಟೇ ಕಟ್ ಮಾಡಿ ಇವಾಗ ಇದನ್ನು ಕುಕ್ಕರ್ಗೆ ಹಾಕೊಂಡ್ಬಿಡೋಣ. ಅಷ್ಟೇ ಮಿಕ್ಸ್ ಮಾಡಿ. ಸೊ ಅಕ್ಕಿ ತೊಗೊಂಡು ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಅಕ್ಕಿನ ಹಾಕೋತಾ ಇದ್ದೀನಿ. ನೀವು ಅಕ್ಕಿ ಎಷ್ಟು ತೊಗೊಂಡಿದ್ರೆ ಅದು ಡಬಲ್ ನೀರು ಅಷ್ಟೇ, ಇದಕ್ಕೆ ಬೇರೆ ಏನು ಅಳತೆ ಇಲ್ಲ. ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೀರನ್ನು ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ, ಬೇಗ ಆಗಲಿ ಅಂತ. ಸೊ ನೀರು ಬಿಸಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ನಾನು ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ಕೆಟಲಲ್ಲಿ. ಟೈಮ್ ಆಗ್ತಾಯಿದೆ. ಇವಾಗ ಉಪ್ಪು ನೋಡ್ಕೊಂಬಿಡೋಣ. ಉಪ್ಪು ಹಾಕಬೇಕು. ಇವಾಗ ಈ ಪನ್ನೀರ್ ನಾವೇನು ಫ್ರೈ ಮಾಡ್ಕೊಂಡಿದ್ವೋ ಈ ಪನ್ನೀರನ್ನು ಇದಕ್ಕೆ ಹಾಕೋಣ. ಸೊ ಅಷ್ಟೇ ಫ್ರೆಂಡ್ಸ್, ಇದು ಇವಾಗ ಒಂದು ವಿಸಿಲ್ ಅಷ್ಟೇ. ನಾನು ಒಂದು ವಿಸಿಲ್ ಮಾತ್ರ ಹೊಡಿಸೋದು. ನಿಮ್ಮ ಮನೇಲಿ ನೀವು ಎಷ್ಟು ಸೀಟಿ ಹೊಡಿಸ್ಕೊಳ್ತೀರೋ ಅಷ್ಟು ಹೊಡಿಸ್ಕೊಳ್ಳಿ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದು ಸೀಟಿ ಬಂದರೆ ಪನ್ನೀರ್ ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ನೋಡಿ, ಪನ್ನೀರ್ ಬಿರಿಯಾನಿ ರೆಡಿ ಆಗಿದೆ. ಸೊ ನೋಡಿ, ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ. ಓಕೆ, ಸೊ ಊಟನ ಪ್ಯಾಕ್ ಮಾಡ್ತಾ ಇದ್ದೀವಿ ನಾವು ಬಾಕ್ಸಲ್ಲಿ. ಸೊ ಬಸ್ಸಲ್ಲಿ ತಿನ್ನೋಕ್ಕೆ ಈಸಿಯಾಗಿರುತ್ತಲ್ವ ಬಾಕ್ಸಲ್ಲಿ ಹಾಕ್ಕೊಂಡ್ರೆ. ಸೊ ಹಾಗಾಗಿ ಪನ್ನೀರ್ ಬಿರಿಯಾನಿ ಸೂಪರ್ ಆಗಿದೆ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡು ಪ್ಯಾಕ್ ಮಾಡಿಕೊಂಡ್ರೆ ಆರಾಮಾಗಿ ತಿನ್ಕೋಬೋದು. ಸೊ ಇವಾಗ ಊಟದ ಬ್ಯಾಗ್ ಒಂದು ರೆಡಿ ಮಾಡ್ಕೊತಾ ಇದ್ದೀನಿ. ಊಟ ಅಲ್ಲೇ ಬಸ್ಸಲ್ಲೇ ಮಾಡೋದಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ಎಲ್ರಿಗೂ ಒಂದು ಬಾಕ್ಸ್ ಈ ಥರ ಪನ್ನೀರ್ ಬಿರಿಯಾನಿ ಮಾಡಿದ್ನಲ್ಲ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಈ ಥರ ಹಾಕೊಂಡ್ಬಿಡ್ತೀನಿ ಬ್ಯಾಗಲ್ಲಿ. ಇದು ಊಟದ ಸಪ್ರೇಟಾಗಿ ಬ್ಯಾಗ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಈ ಥರ ಸ್ಪೂನ್ಸ್ ಎಲ್ಲ ಇಟ್ಕೋಬೇಕು. ಆಮೇಲೆ ವಾಟರ್ ಬಾಟಲ್ಸು, ಆಮೇಲೆ ಇದು ಪಾಪದ ಬಾಟಲು, ಅವನಿಗೆ ಸಿಪ್ಪರ್ ಇದೆ ಅದು ಕುಡಿಯೋಕ್ಕೆ. ಆಮೇಲೆ ಅವನಿಗೆ ಹಾಲು ತೊಗೊಂಡಿದ್ದೀನಿ, ನೈಟಲ್ಲಿ ಸ್ವಲ್ಪ ಹಾಲು ಕುಡಿತಾನೆ ಅವನು. ಸೊ ಹಾಗಾಗಿ ಶುಗರು ಅದು ಆ್ಯಡ್ ಮಾಡೋದಕ್ಕೆ. ಆಮೇಲೆ ಸುಮ್ಮನೆ ಬಿಸ್ಕೆಟ್ಸ್ ಎಕ್ಸ್ಟ್ರಾ ಇರಲಿ ಅಂತ ಸುಮ್ಮನೆ ತಿಂತಾರೆ ಮಕ್ಕಳು, ಬೇಕಾದರೆ ಎಮರ್ಜೆನ್ಸಿಗಿರಲಿ ಅಂತ. ನೆಕ್ಸ್ಟು ಇದು ನ್ಯೂಸ್ ಪೇಪರ್, ಅಲ್ಲೇ ಬಸ್ಸಲ್ಲೇ ತಿನ್ನೋದಾಗುತ್ತಲ್ವ. ಸೊ ಕೆಳಗಡೆ ಎಲ್ಲ ಚೆಲ್ಲುತ್ತೆ. ಸೊ ಹಾಗಾಗಿ ಪೇಪರ್ ಇಲ್ಲಿ ಕೆಳಗಡೆ ಹಾಕ್ಬಿಟ್ಟು ಊಟ ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತ ನ್ಯೂಸ್ ಪೇಪರ್ ತಗೋತಾ ಇದ್ದೀನಿ. ಸೊ ನಮ್ಮ ಊಟದ ಬ್ಯಾಗು ರೆಡಿ. ಆಯಿತು, ಬಾ ಇಲ್ಲಿ ಬಾ ಬಾ. Hi. Hi, hi. ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ ನಾವೀಗ. ಟ್ರಾಫಿಕ್ ಇದೆಯಾ? ಟ್ರಾಫಿಕ್ ಇದೆ. ಇಳಿರಮ್ಮ, ಬಂದ್ವಿ ನಾವು ಬಸ್ ಸ್ಟ್ಯಾಂಡ್ಗೆ. ನಡಿಯಮ್ಮ ಹತ್ರಿ. ಬಸ್ ಬಂದಿದೆ, ಬಸ್ ಹತ್ತಾ ಇದ್ದೀವಿ ಇವಾಗ ನಾವು.
ಹತ್ತು ಮೇಲೆ ಟೈಮ್ ಆಯಿತು. ಹತ್ತು. ಬಸ್ ಫುಲ್ ಖಾಲಿ ಇದೆ. ನಾವೇ ಫಸ್ಟ್ ಪ್ಯಾಸೆಂಜರು ಬಸ್ಸಲ್ಲಿ. ಫುಲ್ ಖಾಲಿ ನೋಡಿ, ಫುಲ್ ಖಾಲಿ ಆಗಿದೆ. ನಾವೇ ಫಸ್ಟು. ಚೆನ್ನಾಗಿದೆ AC ಬಸ್ಸು. VRL ಚೆನ್ನಾಗಿದೆ. ಸೊ ಊಟಕ್ಕೆ ನಿಲ್ಲಿಸಿದ್ದಾರೆ. ಊಟ ಮಾಡ್ತಾ ಇದ್ದೀವಿ ನಾವು. ನೋಡಿ ಊಟ ಮಾಡ್ತಾ ಇದ್ದಾರೆ. ಹೆಂಗಿದೆ ಪ್ರಣೀತ ರೈಸ? ಹಾಂ ಚೆನ್ನಾಗಿದೆಯಾ? ಸೊ ಹಿಂಗೆ ನಾವು ಊಟ ಮಾಡಬೇಕು. ಇವ್ರ ಆಟ ನೋಡಿ. ಪಾಪು ಏನ್ ಮಾಡಿದಾರ ಅಕ್ಕ? ನೋಡಿ ಇವ್ರ ಆಟ ಬಸ್ಸಲ್ಲಿ ಕುತ್ಕೊಂಡು ಏನ್ ಮಾಡ್ತಾವ್ರೆ ಅಂತ. ವಾಶ್ರೂಮ್ಗೆ ಹೋಗ್ತಾ ಇದ್ದೀನಿ. ಮತ್ತೇನು ಬಿಟ್ಟರೆ ಅವನು ಬೆಳಗ್ಗೆನೇ ನಿಲ್ಲಿಸ್ತಾನೆ, ಮತ್ತು ಸೆಂಟ್ರಲ್ ನಿಲ್ಲಿಸಲ್ಲ. ಸೊ ಹಾಗಾಗಿ ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಬಸ್ ಬಿಟ್ಟಬೇಕು. ತುಮಕೂರು ಹತ್ರ ನಿಲ್ಲಿಸಿರೋದು ಅವನು. ಇವಾಗ ನಿಲ್ಲಿಸಿದ್ದಾನೆ. ಊರಿಗೆ ಹೋಗ್ತಾ ಇರೋದು ನನ್ನ ಮೊದಲನೇ ತಂಗಿ ಗೊತ್ತಿದೆ. ಮಮ್ಮಿಗೂ ಸ್ವಲ್ಪ ಗೊತ್ತಿರೋದು, 120% ಅಷ್ಟು ಗೊತ್ತಿರೋದು. ಪಪ್ಪ ಫೋನ್ ಮಾಡಿದ್ರು ಬರ್ತಾಯಿದ್ದೀರಾ ಅಂತ. ಇಲ್ಲ ಅಂತ ಹೇಳಿದ್ದೀನಿ, ಸರ್ಪ್ರೈಸ್ ಆಗಿರಲಿ ಅಂತ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ನೋಡಿ ಎಷ್ಟು ಎಕ್ಸೈಟೆಡ್ ಇರ್ತಾರೆ. ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಅವ್ರಿಗೂ ಖುಷಿ ಆಗುತ್ತೆ ಮನಸ್ಸಲ್ಲಿ, ಬಟ್ ಆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದೇನಿದೆಯಲ್ಲ ಅದು ಗೊತ್ತಾಗೋದಿಲ್ಲ ಹಂಗೆ. ಸೊ ನೋಡೋಣ. ಮತ್ತು ಇದಾದರೆ ನೆಕ್ಸ್ಟು ಬೆಳಗಿನ ಜಾವನೇ ನಾನು ಸಿಗೋದು ನಿಮಗೆ. ಓಕೆನಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ನಿಡಗುಂದಿ ಹತ್ರ ಇದ್ದೀವಿ ನಾವು. 1 ಅವರ್ ಬಿಜಾಪುರ್ಗೆ. ನಿಡಗುಂದಿಲಿ ಇರೋದು ನಮ್ಮ ಫಸ್ಟ್ ತಂಗಿ. ಇವಾಗ ರಜೆ ಅಲ್ವಾ, ಬಿಜಾಪುರ ಬಂದಿದ್ದಾರೆ. ಸೊ ಪ್ರಣೀತ ಎದ್ದು ಕೂತಿದ್ದೆ. ಹಾಯ್. ಸೊ ಈಗ 1 ಅವರ್. ಈಗ 6 ಗಂಟೆ, 7 ಗಂಟೆಗೆಲ್ಲ ರೀಚ್ ಆಗ್ತೀವಿ. ಹೆಂಗೆ ಅನಿಸ್ತಾ ಇದೆ? ಫೈನಲಿ ನಾವು ಬಿಜಾಪುರಕ್ಕೆ ಬಂದ್ವಿ. ಖುಷಿಯಾ? ಹಾಂ, ನಡಿ ಪಾಪ, ಬಾ ಪಾಪ. ಸೊ ಫೈನಲಿ ನಾವು ಬಂದ್ವಿ ಬಿಜಾಪುರಿಗೆ. ಇಲ್ಲಿ ಚಳಿ ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗ್ಬಿಟ್ಟಿದೆ ಇವಾಗ ಮಳೆಯಲ್ಲಿ ನಾವು ಬರ್ತಾಯಿದ್ದೀವಿ ಅಂತ. ಸೊ ನಮ್ಮ ತಂದೆ ಮಾತ್ರ ಗೊತ್ತಿರಲಿಲ್ಲ. ಬೆಂಗಳೂರಿಂದ ಬಿಜಾಪುರಿಗೆ 600 ಕಿಲೋಮೀಟರ್. ನಿನ್ನೆ ಬಿಟ್ಟಿರೋದು 7 ಗಂಟೆಗೆ. ಸೊ ಬೆಳಿಗ್ಗೆ 7:30 ಆಗ್ತಾಯಿದೆ. ಸೊ 12 ಅವರ್ ಜರ್ನಿ ನಮ್ಮದು ಇಲ್ಲಿಗೆ ಮುಗೀತು. ಸೊ ಮನೆ ಕಡೆ ಹೋಗೋಣ.
ನಾ ಬರ್ತೀನಿ ನೀ ಬರ್ತೀನಿ ಅಂತ ಇದು ಮಾಡ್ತಿದ್ದಾರೆ. ಯಾರು ಬರ್ತಾರೋ ಗೊತ್ತಿಲ್ಲ. ನೋಡೋಣ. ಈಗ ನಡ್ಕೊಂಡು ಹೋಗ್ತಾ ಇರೋಣ. ಮಾಮ ಬರ್ತಾನಂತೆ, ನಡ್ಕೊಂಡು ಹೋಗ್ತಾ ಇರೋಣ. ಓಕೆ ಮಾಮ ಅವರು ತಂಗಿ ಹಸ್ಬೆಂಡ್ ಬಂದರು ಕಾರ್ ತಗೊಂಡು. ಆ ಮಗಳು ವೇಟ್ ಮಾಡ್ತಿದ್ದಾಳೆ ಆರಾಧ್ಯ ಅಂತ. ಇಲ್ಲಿ ಪ್ರಣೀತಾ ವೇಟಿಂಗ್. ಉಸುರು ಒಂದು ಫ್ಯಾಮಿಲಿ ಬಂದಾರ ನಡುವೆಂದಿರ ಎಲ್ಲರೂ. ಸೊ ಎವ್ರಿ ಸವಿನೂ ಬಂದಿದ್ದಾಳ? ಇಲ್ಲ ಚಿನ್ನು ಚಿಕ್ಕಿ ಬಂದಾಳ. ಸದಾ ಫ್ಯಾಮಿಲಿ ಫುಲ್ ಬಂದಾರ. ಓಕೆ ಬಾ ಬಾ ಪಾಪು. ಏ ನಡಿ. ಓಕೆ ಫೈನಲಿ ನಾವು ಮನೆಗೆ ಬಂದ್ವಿ. ಸೊ ಹಿಂಗೆ ಓಕೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಕಂಟಿನ್ಯೂ ವ್ಲಾಗ್ ಆಗುತ್ತೆ ನೆಕ್ಸ್ಟ್ ಬರೋದು. ಸೊ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.